ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ದೊಡ್ಡಬಳ್ಳಾಪುರದಲ್ಲಿ ಪ್ರೀತಿಸಿ ಮದುವೆ ಆಗೋ ನೆಪದಲ್ಲಿ ಒಬ್ಬ ಮಹಿಳೆ ನವರಂಗಿ ಆಟ ಆಡಿದಾಳೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಜನ ಗಂಡಸರನ್ನ ಮದುವೆ ಆಗಿ ಲಕ್ಷಾಂತರ ರೂಪಾಯಿ ಉಂಡೆ ನಾಮ ಹಾಕಿದಾಳೆ. ನೀನೇ ನನ್ನ ಚಿನ್ನ, ನೀನೇ ನನ್ನ ರನ್ನ ಅಂತ ಬಲೆಗೆ ಹಾಕ್ಕೊಳ್ತಾ ಇದ್ದ ಈಕೆ ಮೊದಲ ಗಂಡನಿಂದ ಮಕ್ಕಳನ್ನ ಮಾಡ್ಕೊಂಡಿದ್ರು ಅದನ್ನೆಲ್ಲ ಕ್ಯಾರ್ ಮಾಡದೆ ಎರಡನೇ ಮದುವೆ ಮಾಡ್ಕೊಂಡಿರ್ತಾಳೆ. ಎರಡನೇ ಗಂಡನಿಂದ 20 ಲಕ್ಷ ರೂಪಾಯಿ ದೇಪ್ಕೊಂಡಿರ್ತಾಳೆ. ಈಗ ಮತ್ತೆ 3ನೇ ಮದುವೆ ಆಗಿದ್ದಾಳೆ. ಈ ವಿಚಾರ ಗೊತ್ತಾಗ್ತಿದ್ದಂಗೆನೆ ಮೊದಲ ಇಬ್ರು ಹಸ್ಬೆಂಡ್ಸು ಪೊಲೀಸ್ ಸ್ಟೇಷನ್ ಮೆಟ್ಲು ಏರಿದ್ದಾರೆ. ಹಾಗಾದ್ರೆ ಈ ಸ್ಟೋರಿ ಏನು? ಈ ಹೆಂಗಸು ಯಾರು? ಈ ಹೆಂಗಸಿನ ಐನಾತಿ ಆಟಗಳು ಬಯಲಿಗೆ ಬಂದಿದ್ದು ಹೇಗೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಪ್ರೀತಿ ಮದುವೆ ಅನ್ನೋ ನಾಟಕ ಆಡಿ ಗಂಡಸರನ್ನ ನಂಬಿಸಿ ಆಮೇಲೆ ಅವರಿಗೆ ವಡೆ ಪಾಯಸ ಉಣಿಸಿ ನಂತರ ಅವರಿಂದ ಲಕ್ಷಾಂತರ ರೂಪಾಯಿ ದುಡ್ಡು ದೇಪ್ತಾ ಇದ್ದ ಕಿರಾತಕ ಮಹಿಳೆಯೊಬ್ಬಳ ಅಸಲಿ ಮುಖ ಈಗ ದೊಡ್ಡಬಳ್ಳಾಪುರದಲ್ಲಿ ಬಯಲಿಗೆ ಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹನಬೆ ಗ್ರಾಮದ ಸುಧಾರಾಣಿ ಅನ್ನೋ ಹೆಂಗಸಿನ ವಿರುದ್ಧ ಇಂತಹದ್ದು ಆರೋಪ ಕೇಳಿಬಂದಿದೆ. ಮೊದಲ ಹಾಗೂ ಎರಡನೇ ಗಂಡ ಈಕೆ ವಿರುದ್ಧ ಪೊಲೀಸ್ ಸ್ಟೇಷನ್ ಮೆಟ್ಲು ಏರಿದ್ದಾರೆ. ಈ ಸುಧಾರಾಣಿ ದುಡ್ಡಿರೋ ಗಂಡಸರನ್ನೇ ನೋಡಿಕೊಂಡು ಟಾರ್ಗೆಟ್ ಮಾಡ್ತಾ ಇದ್ಲು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 3 ಗಂಡಸರನ್ನ ಮದುವೆ ಆಗಿರೋ ಈಕೆ ತನ್ನ 2 ಗಂಡಂದಿರಿಗೆ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಸಂತ್ರಸ್ತ ಗಂಡಸರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ಮತ್ತೆ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದ್ರೆ, ಈ ಸುಧಾರಾಣಿ ಮೊದಲ 2 ಗಂಡಂದಿರನ್ನ ಬಿಡೋದಿಕ್ಕೆ ಚಿತ್ರ ವಿಚಿತ್ರ ಕಾರಣಗಳನ್ನು ಕೊಟ್ಟಿದ್ದಾಳೆ. ಇವಳ ಮೊದಲ ಗಂಡನ ಹೆಸರು ವೀರೇಗೌಡ. ಇವ್ರನ್ನ ಲವ್ ಮಾಡಿ ಮದುವೆ ಆಗಿರ್ತಾಳೆ. ಈ ದಂಪತಿಗೆ 2 ಮಕ್ಕಳು ಕೂಡ ಹುಟ್ಟಿರ್ತಾವೆ. ಎಲ್ಲ ಓಕೆ, ಲವ್ ಮಾಡಿದ್ದಾರೆ, ಮದುವೆ ಆಗಿದ್ದಾರೆ, ಮಕ್ಕಳು ಕೂಡ ಮಾಡ್ಕೊಂಡಿದ್ದಾರೆ. ಈ ನಡುವೆ ತನ್ನ ಮೊದಲ ಗಂಡನಿಗೆ ಕಾರು ಮತ್ತು ಬುಲೆಟ್ ಓಡಿಸೋದಿಕ್ಕೆ ಬರಲ್ಲ ಅಂತ ಚಿಲ್ಲರೆ ಕಾರಣ ಕೊಟ್ಟು ಗಂಡ ಮತ್ತು ಮಕ್ಕಳನ್ನು ಬಿಟ್ಟು ಹೋಗ್ಬಿಡ್ತಾಳೆ. ಈ ರೀತಿ ಮೊದಲ ಗಂಡನಿಂದ ದೂರಾದ ಸುಧಾರಾಣಿ ನಂತರ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ ಅನಂತ ಮೂರ್ತಿ ಅನ್ನುವ ಆತನ ಕಾಂಟ್ಯಾಕ್ಟ್ ಮಾಡ್ತಾಳೆ. ನನ್ನ ಮೊದಲ ಗಂಡ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅವನ ಹತ್ರ ಸುಳ್ಳು ಹೇಳಿ ನಂಬಿಸ್ತಾಳೆ. ಒಂದು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಆಗ್ತಾಳೆ. ಇವನ ಜೊತೆಗೆ ಸುಮಾರು 1-1.5 ವರ್ಷ ಸಂಸಾರ ಮಾಡ್ತಾಳೆ. ಈ ಸಂದರ್ಭದಲ್ಲಿ ಏನೇನೋ ರೀಸನ್ಗಳನ್ನು ಹೇಳಿ ಸುಮಾರು 15ರಿಂದ 20 ಲಕ್ಷ ರೂಪಾಯಿ ದುಡ್ಡನ್ನು ದೇಪೋತಾಳೆ. ಇಲ್ಲಿ ಅನಂತ ಮೂರ್ತಿಗೆ ಪಂಗನಾಮ ಹಾಕಿದ ಸುಧಾರಾಣಿ ಈಗ ಕನಕಪುರ ಮೂಲದ ಮತ್ತೊಬ್ಬ ವ್ಯಕ್ತಿಯನ್ನ ಮದುವೆ ಆಗಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರ ತಿಳಿತಾ ಇದ್ದಂಗೆನೆ ಮೊದಲ ಗಂಡ ವೀರೇಗೌಡ ಮತ್ತು ಎರಡನೇ ಗಂಡ ಅನಂತ ಮೂರ್ತಿ ಇಬ್ರು ಸೇರ್ಕೊಂಡು ದೊಡ್ಡಬಳ್ಳಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನ್ಯಾಯಕ್ಕೋಸ್ಕರ ಆಗ್ರಹ ಮಾಡ್ತಾ ಇದ್ದಾರೆ. ಈ ಸುಧಾರಾಣಿ ಕೇವಲ ಹಣಕ್ಕೋಸ್ಕರ ಶ್ರೀಮಂತರು ಮತ್ತೆ ಅಮಾಯಕರನ್ನ ಟಾರ್ಗೆಟ್ ಮಾಡಿ ಧೋಖಾ ಮಾಡಿದ್ದಾಳೆ. ಇಂತಹ ಮಹಿಳೆ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸಂತ್ರಸ್ತ ಗಂಡಂದ್ರು ಒತ್ತಾಯ ಮಾಡ್ತಾ ಇದ್ದಾರೆ.